ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಮಾನ್ಯ ಶಾಸಕರು ಹಾಗೂ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರ ನೇತೃತ್ವದಲ್ಲಿ ಸಮಾಜ ಸೇವಕರು ಹಾಗೂ ಹೃದಯವಂತ ಕೆ ವೆಂಕಟೇಶ್ ರವರು ಸಹಸ್ರಾರು ಸಂಖ್ಯೆಯಲ್ಲಿ ಸ್ವಪಕ್ಷವನ್ನು ತೊರೆದು ರಾಷ್ಟ್ರೀಯ ಪಕ್ಷವಾದ ಬಿಜೆಪಿಗೆ ಸೇರ್ಪಡೆಗೊಂಡರು. ಇದೇ ಸಂದರ್ಭದಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ವಿಶ್ವಾಸ್ ರವರು, ದೀಪು ರವರು ಹಾಗೂ ಅವರ ಸಂಗಡಿಗರು, ಇನ್ನೂ ಹೆಚ್ಚಿನ ಮಹಿಳೆಯರು ಹಾಗೂ ಕಾರ್ಯಕರ್ತರು ಸೇರಿ ಬಿಜೆಪಿಗೆ ಸೇರ್ಪಡೆಗೊಂಡರು. ಇದೇ ಸಂದರ್ಭದಲ್ಲಿ ಮಾನ್ಯ ಸಂಸದರಾದ ತೇಜಸ್ವಿ ಸೂರ್ಯರವರು, ಮಾಜಿ ಸಚಿವರಾದ ಎಂಟಿಬಿ ನಾಗರಾಜ್ ರವರು, ಮಾಜಿ ಬಿಬಿಎಂಪಿ ಸದಸ್ಯರುಗಳಾದ ಕಬ್ಬಾಳ್ ಉಮೇಶ್ ರವರು, ಎಎಚ್ ಬಸವರಾಜು ರವರು, ಸಂಗಾತಿ ವೆಂಕಟೇಶ್, ಲಕ್ಷ್ಮೀಕಾಂತ್, ಆಂಜನಪ್ಪ, ಇನ್ನು ಅನೇಕ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೇರ್ಪಡೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಬಿಜೆಪಿಗೆ ಕಮಲದ ಗುರುತಿಗೆ, ಬಿಜೆಪಿಗೆ ನರೇಂದ್ರ ಮೋದಿರವರಿಗೆ, ಆರ್ ಅಶೋಕ್ ಅವರಿಗೆ, ಎಂಟಿಬಿ ನಾಗರಾಜ್ ಅವರಿಗೆ, ತೇಜಸ್ವಿ ಸೂರ್ಯರವರಿಗೆ, ರಾಮಮೂರ್ತಿರವರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಚಪ್ಪಾಳೆಯೊಂದಿಗೆ ಅವರ ಸೇರ್ಪಡೆ ಮಾಡಿಕೊಳ್ಳೋಣ. बोलो भारत माता की, बोलो भारत माता की, बोलो भारत माता की. ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಅವರಿಗೆ ಹಸ್ತಾಂತರ ಕೊಡುವ ಮುಖಾಂತರ ಪ್ರತ್ಯೇಕ ಸೇರ್ಪಡೆ ಮಾಡ್ಕೊಳ್ತಾ ಇದ್ದಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತೀಯರಿಗೆ, ನರೇಂದ್ರ ಮೋದಿರವರಿಗೆ ಜೋರಾದ ಚಪ್ಪಾಳೆ ಬರಲಿ, ಜೋರಾದ ಚಪ್ಪಾಳೆ ಬರಲಿ, ಜೋರಾದ ಚಪ್ಪಾಳೆ ಬರಲಿ.
ವೆಂಕಟೇಶ್ ಅವರು ಕಳೆದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಸುಮಾರು ನಿಂತು 7,000 ಮತಗಳನ್ನು ಗಳಿಸಿದ್ರು. ಅವರು ಅಲ್ಲಿ ಇಲ್ಲಿ ಕಾಂಗ್ರೆಸ್ಸು ಜನತಾದಳ ಇದೆಲ್ಲ ನೋಡ್ತಾ ಇದ್ರು. ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ, ಈ ದೇಶದಲ್ಲಿ ಉಳಿಯೋದು ರಾಮ ಒಂದೇ. ರಾಮನ ಆದರ್ಶ ಪುರುಷ, ಅವ್ರ ಆಶೀರ್ವಾದ ಇರೋದು ನರೇಂದ್ರ ಮೋದಿ ಅವರಿಗೆ. ಯಾರೇ ಬಂದರೂ ಕೂಡ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗ್ತಾರೆ. ಆಗ್ತಾರಾ ಅಂದಮೇಲೆ ನನ್ನ ಪಾರ್ಟಿ ಬಂದ್ಬಿಡೋದು. ನಿಮಗೂ ಗೊತ್ತಿದೆ, ಇಲ್ಲಿ ಕಾಂಗ್ರೆಸ್ ಬೆಂಗಳೂರು ಸೌತ್ ಅಲ್ಲಿ ಪದ್ಮನಾಭನಗರದಲ್ಲಿ ಅವ್ರು ಡಿಪಾಸಿಟ್ ತಗೊಂಡೇ 30 ವರ್ಷ ಆಗುತ್ತೆ. ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ಗೆ ಡಿಪಾಸಿಟ್ ಬಂದು 30 ವರ್ಷ ಆಯ್ತು. ಪ್ರತಿ ಎಲೆಕ್ಷನ್ಗೂ ಅವ್ರು 18,000, 23,000, 44,000 ಇಷ್ಟು ನಾವು ಹೋಗ್ತೀವಿ. ನಮ್ಗೆ ಎಷ್ಟು ಬಿಡ್ತದೆ ಈ ಬಾರಿ? 98,000, ಲಕ್ಷಕ್ಕೆ 2,000 ಎಷ್ಟು? 2,000 ಈ ತೇಜಸ್ವಿ ಆ 2,000 ಸೇರಿಸಿ 1,00,000 ಮತಗಳನ್ನು ಹಾಕಬೇಕು ಅಂತ ನಾವು ಇವತ್ತು ವೆಂಕಟೇಶ್ ಅವ್ರನ್ನ ನಾವು ಈ ಸಭೆಗೆ ಆಹ್ವಾನ ಮಾಡಿದ್ದೀವಿ. ಬಿಜೆಪಿಗೆ ಸೇರ್ಪಡೆ ಮಾಡಿದ್ದೀವಿ. ಅವ್ರು ಹೋದ್ಸರಿ 7,000 ಓಟ್ ಮಾಡಿದ್ರು. ಈ ಸರಿ 17,000 ಓಟ್ ಹಾಕ್ಸ್ಬಿಟ್ಟಿವಿ. ಎಷ್ಟೋ 17,000 ಓಟ್ ಮಾಡ್ತಾರೆ. ಗ್ಯಾರಂಟಿ 17,000 ಓಟ್ ಬಂದಿದೆ. ಮೊನ್ನೆ ಸಿದ್ದರಾಮಯ್ಯ ಬಂದಾಗೂ ಜನ ಇಷ್ಟು ಬಂದಿರಲಿಲ್ಲ, 150-200 ಜನ ಇದೆ. ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಬಂದಿದ್ದೀರ. ನಿಮ್ಮ ಆಶೀರ್ವಾದ ನರೇಂದ್ರ ಮೋದಿಗೆ, ಭಾರತ ಮಾತೆಗೆ ದಯವಿಟ್ಟು ಓಟನ್ನು ಹಾಕಿ ನಾವು ವಿನಂತಿಯನ್ನು ಮಾಡಿ. ನಮ್ಮ ಲೀಡ್ರುಗಳು ಅವರಿದ್ದರೆ ನಾನು ಲೀಡ್ರು, ನಾನು ಒಬ್ಬ ನಾಯಕ ಆಗೋಕ್ಕಾಗುತ್ತೆ. ಇಲ್ಲಾಂದ್ರೆ ನಾನು ಸಾಮಾನ್ಯ ಕಾರ್ಯಕರ್ತ. ಅವರೇ ಲೀಡ್ರುಗಳು. ಶಿವಣ್ಣ, ದೀಪು ಮತ್ತು ನಮ್ಮ ಪ್ರಕಾಶು, ಕರ್ಣ, ನಮ್ಮ ರಾಜಣ್ಣವರು ಮತ್ತು ನಮ್ಮ ಇವನು ಯಾರು ಜಗದೀಶು, ಮುನ್ಸ್ವಾಮಿ ಅವರು, ನಮ್ಮ ವೆಂಕಟೇಶು, ಆಮೇಲೆ ವೆಂಕಟೇಶು, ಹೇಮಂತು, ಇನ್ನು ರವಿ, ಕರ್ಣ ಅವರ ಅಪ್ಪ, ಅವ್ರ ಹೆಸರು ರಾಜು, ಏನೋ ಬಸವಣ್ಣವ್ರು ಇರ್ಬೋದು. ಇಲ್ಲಿರೋರು ಎಲ್ಲರೂ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಅವರು ನಮ್ಮ ಜನಗಳ ಮುದ್ದೆ ನನಗೊಂಥರ ಭಾಳ ಒಂಥರ ಹೆಂಗಾಗಿದೆ ಅಂದರೆ, ನನ್ನ ಇಷ್ಟಪಡೋರು 50% ಜನ ಮೇಲೆ ನನ್ನ ಇಷ್ಟಪಡೋ ಜನನೇ ಬಂದವ್ರೆ. ಹೆಚ್ಚು ಕಡಿಮೆ 60-70% ನನ್ನ ಇಷ್ಟಪಡೋ ಜನನೇ ಬಂದಿದ್ದಾರೆ. ಕದರನಹಳ್ಳಿ ಭಾಗ ಅಂತೂ ವೆಂಕಟೇಶಣ್ಣ ಅಂತಂದರೆ ಫಸ್ಟು ನನ್ನ ಜೊತೇಲಿರ್ತಾರೆ. ಕುಮಾರಸ್ವಾಮಿ ಲೇಔಟವರು ಅದಕ್ಕೆ ಮೇಲೆ. ಏಕೆಂದರೆ ನಾನು ಒಳ್ಳೆಯದು ಕೆಟ್ಟದಕ್ಕೆಲ್ಲ ಜೊತೇಲಿರ್ತೀನಿ. ನನಗೇನೇನು ಗೊತ್ತಿಲ್ಲ. ಒಳ್ಳೆಯದು ಕೆಟ್ಟದಕ್ಕೆ ಜೊತೇಲಿರೋದು, ಕೆಟ್ಟದಾಗಿರೋ ಜೊತೇಲಿರ್ತೀನಿ. ಒಳ್ಳೆಯದು ಚೆನ್ನಾಗಿರ್ತಾರೆ ಅಂತ ನಾನು ಭಾಳ ದೂರ ಇರ್ತೀನಿ. ಆ ಥರ ನಮ್ಮ ನಾಯಕರುಗಳ, ನಮ್ಮ ಲೀಡ್ರ್ಗಳಿಗೆ ಸಲ್ಲಬೇಕೆ ಹೊರ್ತು ಇದು ನನಗಲ್ಲ. ಅದು ಅವ್ರಿಗೆ ಸಲ್ಲಬೇಕು. ಅವ್ರು ಮಾಡಿರೋ ಕಾರ್ಯಕ್ರಮ, ಅವ್ರು ಪ್ರಯತ್ನ ಮಾಡಿರೋದು, ಅವರು ಹಗಲು ರಾತ್ರಿ ಕೆಲಸ ಕಾರ್ಯ ಬಿಟ್ಟು ನನ್ನ ಮನೆಯಲ್ಲೇ ನನ್ನ ಮನೆ ಬರಬೇಡಣ ನೀನು, ನಾನು ಮಾಡ್ತೀನಿ ಅನ್ನೋ ಲೀಡ್ರುಗಳು ನನ್ನ ಸರ್ವಿಸ್ ಇರೋವರೆಗೂ ನಾನು ಇನ್ನಂಥ ಉನ್ನತ ಮಟ್ಟಕ್ಕೆ ಹೋದ್ರೂ ನನ್ನ ಜೀವನ ಇಷ್ಟೇ, ಮಟ್ಟದಲ್ಲೇ ಇರುತ್ತೆ, ಮೇಲಕ್ಕೆ ಹೋಗಲ್ಲ. ಆಮೇಲೆ ನಾನು ಬಿ ಜೆ ಪಿಯಲ್ಲಿರುವಂಥ ನಾಯಕರು ಎಲ್ಲ ಆಗಿರ್ಬೋದು, ಇವರು ಅವರು ಅಂತಲ್ಲ, ಎಲ್ಲ ಬಿ ಜೆ ಪಿಯಲ್ಲಿ ಇರುವಂಥವ್ರು ಏನೋ ಪ್ರತಿಯೊಬ್ಬರು ಅಂತ. ಇವರು ದೀಪು, ಇವರೆಲ್ಲ ಸೇರಿದ್ದಕ್ಕೆ ಇವತ್ತು ಈ ಕಾರ್ಯಕ್ರಮ ಸಕ್ಸಸ್ ಆಯಿತು. ಹಗಲು ರಾತ್ರಿ ಕಷ್ಟಪಟ್ಟವ್ರೆ. ಇದನ್ನು ನಾನು ಕಳ್ಕೊಳ್ಳೋಕ್ಕೆ ನಮ್ಮ ಕೈಲಿ ಓಡಿಲ್ಲ ನಾನು ಹೇಳೋದಕ್ಕೆ. ಅವರೆಲ್ಲೋವರೆಗೂ ನನ್ನ ಜೊತೆಲಿ ಇರ್ತಾರೋ ಅಲ್ಲಿವರೆಗೂ ನಾನು ರಾಜಕಾರಣ ಮಾಡ್ತೀನಿ. ನಾನು ಯಾವತ್ತು ನಾನು ಕೆಟ್ಟದ್ದೇನ ಮಾಡಿದೆ ಅಂತ ನನ್ನ ಮನಸ್ಸು ಬರುತ್ತೆ, ನಾನು ಇವರಿಂದ ನಾನೇ ದೂರ ಆಗ್ಬಿಡ್ತೀನಿ. ಇದು ನನ್ನ ಅಜೆಂಡಾ. ಯಾಕೆ ಅಂತೀರ? ಆದರೆ 4 ಜನಕ್ಕೆ ಹೆಲ್ಪ್ ಮಾಡೋಣ, ಇಲ್ಲ ಅಂದರೆ ಸೈಲೆಂಟಾಗಿರೋಣ. ಕೆಟ್ಟದ್ದಂತೂ ಲೈಫ್ ಇರೋವರೆಗೂ ಯಾರಿಗೂ ಬಯಸಲ್ಲ, ಇಲ್ಲಿವರೆಗೂ ಬಯಸಿಲ್ಲ, ಮುಂದಕ್ಕೂ ಬಯಸಲ್ಲ. ಆಮೇಲೆ ನಮ್ಮ ವಿರೋಧಿಗಳು ಚೆನ್ನಾಗಿರಬೇಕು. ಅವ್ರು ಚೆನ್ನಾಗಿದ್ದರೆ ನಾವು ಇನ್ನೂ ಹುಮ್ಮಸ್ಸಾಗಿ ಓಡಾಡೋಕ್ಕಾಗೋದು ಅಲ್ವಾ?
ಆ ಥರಕ್ಕೆ ಎಲ್ಲನೂ ಒಳ್ಳೆಯದಾಗಿದೆ. ಭಗವಂತ ಈ ಬಂದಿದ್ದ ಜನಗಳಿಗೂ ನಮ್ಮ ನಾಯಕರಾದಂಥ ಅಶೋಕ್ ಸಾರ್ಗೂ ಏನೋ ತೇಜಸ್ವಿ ಸೂರ್ಯ ಅವ್ರಿಗೂ ಮತ್ತು ರಾಮಮೂರ್ತಿ ಅವ್ರಿಗೂ ನಮ್ಮ ಅಧ್ಯಕ್ಷರಾದಂಥ ಇವ್ರಿಗೂ ಸಂಗಾತಿ ವೆಂಕಟೇಶ್ ಅವ್ರಿಗೂ ನಮ್ಮ ಪುರುಷೋತ್ತಮ ಸಾರ್ಗೂ ಎಲ್ಲರಿಗೂ ಅವರೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ನಾನು ಸಹಕಾರ ಕೊಟ್ಟಿದ್ದಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ ಇದನ್ನೊಂದು ಕಾರ್ಯಕ್ರಮ ಸಕ್ಸಸ್ ಆಗೋಕ್ಕಾಯ್ತು. ಇಲ್ಲ ಅಂದಿದ್ರೆ ಆಗ್ತಾಯಿರಲಿಲ್ಲ. ನಾನು ಅನ್ನೋದಕ್ಕಿಂತ ನಾವು ಅಂತೋದ್ರೆ 400 ಜನ ಇರ್ತಾರಂತೆ, ನಾನು ಅಂದರೆ ನಾನು ಒಬ್ಬನೇ ಇರ್ತೀನಂತೆ. ಇದು ಜೀವನ. ರಾಜಕೀಯದಲ್ಲಿ ನಾವು ಅಂತ ಯಾರು ಮಾತಾಡ್ತಾರೆ ಅವರು ಉನ್ನತ ಮಟ್ಟಕ್ಕೆ ಒಂದೊಂದು ಸ್ಟೆಪ್ಪಲ್ಲೇ ಮೇಲಕ್ಕೆ ಹೋಗ್ತಾರೆ. ಇದು ನನ್ನ ಎಕ್ಸ್ಪೀರಿಯೆನ್ಸು. ನಾನು ತುಂಬ ಕಷ್ಟಪಟ್ಟು ಪೇಸ್ಟ್ ಹಚ್ಚಿ ಚಿಕ್ಕ ಹುಡುಗರ ಪೇಸ್ಟು ಲಿಥೋಗಳು ಹಚ್ಚಿರೋನು. ಆ ಕಷ್ಟ ನೋವು ನನಗೆ ಗೊತ್ತು, ಆ ಕಾರ್ಯಕರ್ತರ ನೋವು ನನಗೆ ಗೊತ್ತಿರೋದರಿಂದ ಇದ್ದೀನಿ. ಎಲ್ಲ ನಮ್ಮ ಲೀಡರ್ಗಳು ಕಾರ್ಯಕರ್ತರು ಅನ್ನೋದಕ್ಕಿಂತ ನನ್ನ ಜೊತೆಲಿರೋ ಲೀಡರ್ಗಳು ಸಲ್ಲಬೇಕು ಈ ಕಾರ್ಯಕ್ರಮ. ನಂದಲ್ಲ, ಅವ್ರು ಮಾಡಿರೋ ಕಾರ್ಯಕ್ರಮ, ಅವರು ತಂದಿರೋ ಜನ, ಅವ್ರು ತಂದಿರೋ ಶ್ರಮ ಅವ್ರಿಗೆ ಸಲ್ಲಿ ಅಂಥೇಳಿ ನಾನೊಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಆರೋಗ್ಯ ಆಯಸ್ಸು ಸಕಲವೂ ಕೊಟ್ಟು ಐಶ್ವರ್ಯ ಕೊಟ್ಟು ಇನ್ನೂ ಚೆನ್ನಾಗಿ ಅವ್ರು ಇರಲಿ ಅಂಥೇಳಿ ನಮ್ಮ ಲೀಡ್ರ್ಗಳಿಗೆ ಎಲ್ಲ ಲೀಡ್ರ್ಗಳಿಗೂ ಇವರು ಅವರು ಅಂತಲ್ಲ, ಎಲ್ಲ ಲೀಡ್ರ್ಗಳು ಚೆನ್ನಾಗಿರಲಿ ಅಂತೇಳಿ ಬಯಸ್ತಾ ಇದ್ದೀನಿ. ಅಧಿಕಾರನ ಇನ್ನು ಮುಂದೆ ನಾನು ಕೇಳಿ ಪಡೆಯುವಂಥದ್ದಲ್ಲ. ಅದು ನಾನು ಕೇಳಿ ಪಡಿಬಾರ್ದು. ನಾನು ಮಾಡೋಂಥ ಒಳ್ಳೆ ಕೆಲಸದಲ್ಲಿ ನಮ್ಮ ಹುಡುಗರು, ನಮ್ಮ ಜೊತೆಲಿರೋಂಥ ನಾಯಕರು, ನಮ್ಮ ಲೀಡ್ರ್ಗಳು ಅವ್ರು ಮಾಡೋಂಥ ಒಳ್ಳೆ ಕೆಲಸದ ಮೇಲೆ ಅವರೆಷ್ಟು ಸ್ಪಂದಿಸ್ತಾರೆ, ಅವ್ರ ಜನಗಳ ಜೊತೆ ಎಷ್ಟಿರ್ತಾರೆ, ಅದರ ಮೇಲೆ ನಾವು ಕೇಳಲಿಲ್ಲ ಅಂದರೂ ಅವ್ರ ಅಧಿಕಾರ ಕೊಡ್ತಾರೆ. ಈಗ ನಾವು ಬಂದಿರೋದ್ರಿಂದ ಈ ಕೆಲಸ ಮಾಡಬೇಕು. ನಾನು 25 ವರ್ಷ ಕೆಲಸ ಮಾಡಿ ಬಿಟ್ಟೋಗಿ ಗ್ಯಾಪ್ ಆಗಿರೋದು ನನಗೂ BJPಗೆ 8 ವರ್ಷ. ಈಗ ತಿರುಗಿ ನಾನು ಒಂದರಿಂದನೇ ಹೋಗಬೇಕು, ಒಂದೇ ಮೆಟ್ಲಿಂದನೇ ಹೋಗಬೇಕು. ಹಾಗಾಗಿ ಎಲ್ಲರೂ ನಮ್ಮ ನಾಯಕರುಗಳೆಲ್ಲರೂ ಎಷ್ಟು ಭಾವನೆಯಲ್ಲಿ ಇರ್ತಾರೋ ನಾವು ಉನ್ನತ ಮಟ್ಟಕ್ಕೆ ಅಷ್ಟು ಹೋಗ್ತೀರಿ. ನಮ್ಮ ಹುಡುಗರು ಏನೇನು ಬಯಸ್ತಾರೋ ಅದೆಲ್ಲ ದಕ್ಕುತ್ತೆ ಅನ್ನೋದು ನನ್ನ ಆಸೆ. ಪಕ್ಷ ಸಂಘಟನೆಗೆ ಏನೆಲ್ಲ ಮಾಡ್ತಾರೆ ಸರ್ ಲೋಕಸಭಾ ಚುನಾವಣೆಗೆ? ಪಕ್ಷ ಸಂಘಟನೆಗೆ ಮಾಡೋದರಿಂದ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಲೀಡ್ ಬರಬೇಕು. ಈಗ ನಾವು ಬಂದಿದ್ದೀರಿ ಅಂತ ನಾನು ಇನ್ನೊಂದು 8-9 ದಿನ ಇದೆ ಅಷ್ಟೇ. ಇದಕ್ಕೆ ಮುಂಚೆ ಸ್ವಲ್ಪ ಬಂದಿದ್ರೆ ಇನ್ನೊಂದು ಸ್ವಲ್ಪ ನನ್ನದೇ ಆದಂಥ ಶಕ್ತಿ ಮೇಲೆ ನಮ್ಮ ಸಾಹೇಬರನ್ನ ಹಿಡ್ಕೊಂಡು ಕೇಳಿಕೊಂಡು ಪ್ರತಿಯೊಂದು ಹಿಡ್ಕೊಂಡು ಅಲ್ಲಿರೋ ನಾಯಕರನ್ನೆಲ್ಲ ಕೇಳಿಕೊಂಡು ಇನ್ನೊಂದು ಸ್ವಲ್ಪ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸ್ವಲ್ಪ ನಮ್ಮ ಕಡೆ ಹೊಲಿಸ್ಕೊಂಡು ನಾವು ಮಾಡ್ಬೋದಾಗಿತ್ತು. ಆದಷ್ಟು ಹೆಚ್ಚಿನ ಓಟಲ್ಲಿ ನಮ್ಮ ವಾರ್ಡ್ಗೆ ಸಂಬಂಧಪಟ್ಟಂಗೆ ಹೆಚ್ಚು ಓಟ್ ಬರೋ ದಿಕ್ಕಲ್ಲಿ ನಾವು ಪ್ರಯತ್ನ ಮಾಡ್ತೀರಿ, ಕಷ್ಟಪಡ್ತೀರಿ. ನಮ್ಮ ಹುಡುಗರು ನಾವೆಲ್ಲ ಹಗಲು ರಾತ್ರಿಯಿಂದ ದುಡಿದು ಒಂದು ಓಟ್ ಆದರೂ ಜಾಸ್ತಿ ತಗೊಳ್ಳೋಂಥ ಪ್ರಯತ್ನಕ್ಕೆ ನಾವು ಕೈ ಹಾಕ್ತೀವಿ. ನೆಚ್ಚಿನ ನಾಯಕರಾದಂಥ ಹೃದಯವಂತ ಕೆ ವೆಂಕಟೇಶ್ನವರು ಈ ಕುಮಾರಸ್ವಾಮಿ ಲೇಔಟು ಕದನಹಳ್ಳಿ ಭಾಗದಲ್ಲಿ ಅವ್ರಿಗೆ ಆದಂಥ ಒಂದು ಅಭಿಮಾನ ಬಳಗ ಇದೆ. ಅವ್ರು ಮಾಡ್ತಕ್ಕಂಥ ಕೆಲಸ ಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಸಹ ಅವರು ಯಾವಾಗಲೂ ಕೈ ಸಿಗ್ತಕ್ಕಂಥ ವ್ಯಕ್ತಿ. ನಾವು ನೋಡ್ದಂಗೆ ಸುಮಾರು ಜನ ಇದ್ದಾರೆ. ನಾವು ಅವರ ಮನೆಗಳಿಗೆ ಹೋದಾಗ ಮನೆ ಒಳಗೆ ಇದ್ರೂ ಸಹ ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ಕಳಿಸ್ತಾರೆ. ಬಟ್ ಅಣ್ಣ ಆಗಲ್ಲ, ಎಲ್ಲರ ಜೊತೆ ಬೆರೀತಾರೆ. ಯಾವಾಗಲೇ ಹೋಗಲಿ, ಏನೇ ಟೈಮ್ ಹೋಗಲಿ ಅವ್ರು ಕೈಗೆ ಸಿಗ್ತಾರೆ. ಅಂಥ ವ್ಯಕ್ತಿ ನಮಗೆ ನಮ್ಮ ವಾರ್ಡಿಗೆ ಬೇಕಾಗಿತ್ತು. ಸೊ ಅವರು BJPಗೆ ಸೇರ್ಪಡೆ ಆಗಿರೋದ್ರಿಂದ ಅವರೆಲ್ಲ ಕಾರ್ಯಕರ್ತರು ಹೊಸ ಹುಮ್ಮಸ್ ಬಂದಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರನ್ನು ಬರೋರಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರನ್ನ ಶಕ್ತಿನ ಇನ್ನೂ ಹೆಚ್ಚಾಗಿ ನಾವು ಬೆಳೆಸ್ತೀವಿ. ಅವರು ಸಹ ಅಷ್ಟೇ ನಮಗೆ ಸ್ಪಂದಿಸ್ತಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಆ್ಯಕ್ಚುಲಿ ಇದು ಮೊದಲಿಗೆ ಪಕ್ಷ ಸಂಘಟನೆ ಅನ್ನೋದಕ್ಕಿಂತ ಅವರ ವ್ಯಕ್ತಿತ್ವ ಸಂಘಟನೆಯಲ್ಲಿ ನಾವು ಈಗೇನು ಇಷ್ಟು ಜನ ಸೇರಿರೋದು ಬಂದು ಪಕ್ಷ ಇದೆ, ಒಪ್ಕೋತೀನಿ, ಇಲ್ಲ ಅಂತೇಳಿಲ್ಲ. ಆದರೆ ಪಕ್ಷಕ್ಕಿಂತ ಮುಖ್ಯವಾಗಿ ಇವರ ಒಲವು, ಇವರ ಮಾರ್ಗದರ್ಶನ, ಇವರೇ ಲೀಡ್ರ್ ಬೇಕು ಅಂತ ಇವ್ರ ನಾಯಕರು ಇಲ್ಲೆಲ್ಲ ಬಂದಿರೋದು. ಪಕ್ಷ ಸಂಘಟನೆನೂ ಹೌದು, ಇದ್ರ ಹಿಂದ್ಗಡೆ ಹಾಗೆ ಆಗುತ್ತೆ. ಬಟ್ ನನಗೆ ಒಂದೇ ಒಂದು ಈ ಚಿಕ್ಕದಾಗಿ ಹೇಳಬೇಕು ಅಂದರೆ ಅವರ ವ್ಯಕ್ತಿತ್ವ ನೋಡಿ ಬಂದಿರೋರೇ ಇಲ್ಲಿರೋಷ್ಟು ಜನ. ಅರ್ಥ ಆಯ್ತಾ? ಅವರು ಇದರಲ್ಲಿದ್ದರು ಅಥವಾ ಇನ್ನೊಂದು ಪಕ್ಷದಲ್ಲೂ ಇದ್ದರು. ಸೊ ಈ ಜನ ಎಲ್ಲ ಅವ್ರ ಜೊತೆಯಲ್ಲೇ ಇದ್ದವರು ವಿನಃ ಪಕ್ಷ ಸಿಂಬಲ್ ನೋಡ್ಕೊಂಡು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಪಕ್ಷನ ಬೇಜಾರಾಗಿ ನಾನು ಹೇಳ್ತಿಲ್ಲ, ಬಟ್ ಪಕ್ಷ ನೋಡಿಕೊಂಡೇ ಬಂದಿಲ್ಲ. ಓಕೆ, ಪಕ್ಷ ಇದೆ, ಸಿಂಬಲ್ ಇದೆ ಈಗ. ಬಟ್
ಇಷ್ಟು ಜನ ಸೇರಿರೋದು, ಇದಕ್ಕಿಂತ ಹೆಚ್ಚಿನ ಜನ ಮುಂದೆನೂ ಸೇರ್ತಾರೆ. ಅವರ ವ್ಯಕ್ತಿತ್ವದ ಮೇಲೇ ಬಂದಿರೋದೇ ವಿನಃ ಪಕ್ಷ ಇನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ತಾರೆ. ಓಕೆ, ಸೊ ಇದು ಮೂಲ. ಓಕೆ, ಇವ್ರನ್ನ ನಂಬಿಕೊಂಡು ಅವರ ಮಾರ್ಗದರ್ಶನ ಬೇಕು. ಅವರು ಏನು ಹೇಳಿದ್ರು ಆವಾಗಲೇ, ನಾನಲ್ಲ ನಾಯಕ, ನಮ್ಮ ಜೊತೆಯಲ್ಲಿರೋ ನಾಯಕರು ಅಂದರು. ಸೊ ಈ ನಾಯಕರು ತೀರ್ಮಾನ ಮಾಡಿಕೊಂಡೇ ಬಂದಿರೋದು ಅವರು, ಇವತ್ತಲ್ಲ. ಇದ್ರ ಹಿಂದ್ಗಡೆ ಇದ್ದಿದ್ದ ಪಕ್ಷದಲ್ಲೂ ಅಷ್ಟೇ ಎಲ್ಲರ ಕೂತ್ಕೊಂಡು ಎಲ್ಲರನ್ನ ಒಬ್ಬೊಬ್ಬರನ್ನೂ ಅವರ ಒಪಿನಿಯನ್ನ ತಿಳ್ಕೊಂಡು ಅದಾದಮೇಲೆ ಮುಂದಕ್ಕೆ ಹೋಗ್ತಾ ಇದ್ರೆ ವಿನಃ ಅವರಾಗೆ ಅವರು ಸ್ವಂತ ಯಾವುದೇ ಡಿಸಿಷನ್ಸ್ ತೊಗೊಂಡಿಲ್ಲ. ಸೊ ಇದರಿಂದ ಇವರ ಹಿಂದ್ಗಡೆ ಇರೋ ಎಲ್ಲ ಜನಗಳು ಇವ್ರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಸೊ ಅದು ಬಂದು ಎಲ್ರಿಗೂ ಅನುಕೂಲ ಆಗುತ್ತೆ ಅಂತಲೇ ಇಷ್ಟೊಂದು ಜನ ಬಂದು ಅವರ ವೈಯಕ್ತಿಕ ಆ ಒಂದು ವರ್ಚಸ್ಸಲ್ಲಿ ಬಂದಿರೋದೇ ವಿನಃ ಪಕ್ಷ ಆಮೇಲೆ ಬಂದೇ ಬರುತ್ತೆ, ಸಿಂಬಲ್ಲು ಬರುತ್ತೆ. ಎನಿವೆ ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ಇಷ್ಟು ಜನ ಸೇರಿರೋರಿಗೆ ಒಂದು ಒಳ್ಳೆ ಮಾರ್ಗದರ್ಶನ, ಒಂದು ಒಳ್ಳೆ ಲೀಡರ್ ಸಿಕ್ಕಿದ್ದಾರೆ. ಅದೊಂದು ನಮ್ಮ ಆಸೆ. ಇದು ಹಿಂಗೆ ಮುಂದೆ ಹೊರೀಲಿ, ಹಂಗೆ ಕಂಟಿನ್ಯೂ ಆಗಲಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.